ಎಲ್ಲರಿಗೂ ನಮಸ್ಕಾರ. ನಾವು ಹೋಗಿದ್ದು ಎಲ್ಲಿ ಅಂದ್ರೆ ಸಿಬಿಯಾ ಸ್ಕೈ ಟ್ರೀ ನೋಡಾಕ. ನಾವು ಮೊದ್ಲ ಆನ್ಲೈನ್ ಟಿಕೆಟ್ ಬುಕ್ ಮಾಡಿದ್ವಿ. ಹಂಗ ಈ ಜಾಗ ಎಲ್ಲೈತೆ ಅಂದ್ರೆ ಟೋಕಿಯೋದ ಸಿಬಿಯಾ ಸ್ಟೇಷನ್ ಅಂತ ತುಂಬಾ ಫೇಮಸ್ ಅಂತಾನ ಹೇಳ್ಬಹುದು ಇದು ಸ್ಟೇಷನ್. ಮತ್ ಇನ್ನೊಂದ್ ಏನಂತಂದ್ರ ಇಲ್ಲಿ ನೋಡಾಕ ಪ್ಲೇಸಸ್ ತುಂಬಾ ಇದಾವ. ಹೋದ್ರೆ ಒಂದ್ ದಿನಾನೇ ಹೋಗ್ಬಿಡುತ್ತೆ ಇಲ್ಲಿ. ಹಂಗ ಇನ್ನೊಂದ್ ಏನಂದ್ರ ಇದು ಬಾಳ ಬಿಸಿ ಸ್ಟೇಷನ್ ಅಂತಾನ ಹೇಳ್ಬಹುದು. ಅಷ್ಟೊಂದು ಜನ ಕ್ರಾಸ್ ಮಾಡ್ತಾರೆ ಈ ಸ್ಟೇಷನ್ ಅಲ್ಲಿ. ಈ ಹುಡುಗಿ ಗೊಂಬೆ ಹಿಡ್ಕೊಂಡು ಫೋಟೋ ತೆಗಿತಾ ಇತ್ತು, ಅದಕ್ಕೆ ವಿಡಿಯೋ ಕ್ಯಾಪ್ಚರ್ ಮಾಡಿದೆ. ಯಾಕಂದ್ರೆ ಟೆಡ್ಡಿ ಹುಚ್ಚು ಭಾಳ ಇದೆ ಜಪಾನ್ದಾಗ. ಚಿಕ್ಕ ಹುಡುಗರಿಂದ ಹಿಡ್ಕೊಂಡು ದೊಡ್ಡವ್ರ ತನೂ ಅಷ್ಟ ಭಾಳ ಇಷ್ಟಪಡ್ತಾರ. ಮತ್ತು ಇನ್ನೊಂದು ಏನಂತಂದ್ರೆ ಇಲ್ಲಿ ಹಚ್ಚಿಕೋ ನಾಯಿ ಅಂತ ಇದೇ ಸ್ಟೇಷನ್ದಾಗ ಐತಿ. ಆ ನಾಯಿ ಸ್ಟೋರಿ ಕೇಳಿದ್ರೆ ಕಣ್ಣಾಗ ನೀರು ಬರುತ್ತೆ, ಅಷ್ಟೊಂದು ಫೇಮಸ್ ಅಂತಾನ ಹೆಸರಾಗೈತಿ. ಇದ ನೋಡ್ರಿ ಸಿಬಿಯಾ ಕ್ರಾಸಿಂಗ್ ಅಂತ ತುಂಬಾನೇ ಫೇಮಸ್ ಅಂತಾನೆ ಹೆಸರಾಗೈತಿ ವರ್ಲ್ಡ್ದಾಗ. ಹಂಗ ಇದಕ್ಕ ಸ್ಕ್ರಾಂಬಲ್ ಕ್ರಾಸಿಂಗ್ ಅಂತಾನು ಕರೀತಾರ. ಮತ್ತ ಒಂದ ಕ್ರಾಸಿಂಗ್ದಾಗ 1000ಕ್ಕಿಂತ ಹೆಚ್ಚು ಜನ ಕ್ರಾಸ್ ಮಾಡ್ತಾರ. ಮತ್ತು ಒಂದ್ ದಿನದಾಗ 2 ಲಕ್ಷಕ್ಕಿಂತ ಹೆಚ್ಚು ಜನ ಕ್ರಾಸ್ ಮಾಡ್ತಾರ. ಅಷ್ಟೊಂದು ಕ್ರೌಡ್ ಸ್ಟೇಷನ್ ಅಂತಾನ ಹೆಸರಾಗೈತಿ ಇದು. ಇನ್ನೊಂದ್ ಏನಂತಂದ್ರ ನೈಟ್ ಹೋದ್ರ ಭಾಳ ಚಂದ ಕಾಣ್ತೈತಿ. ಮತ್ತ ಮಳಿ ಟೈಮ್ನಾಗಂತೂ ಎಲ್ಲರೂ ಛತ್ರಿಗೆ ಹಿಡ್ಕೊಂಡು ಕಲರ್ ಕಾಣೋದು ಮೇಲಿಂದ ನೋಡಿದ್ರೆ ಇನ್ನೂ ಭಾಳ ಚಂದ ಕಾಣ್ತೈತಿ. ಮತ್ತು ನೀವು ಏನಾರ ಜಪಾನ್ಗೆ ಬಂದ್ರೆ ಈ ಸ್ಟೇಷನ್ನ ಮಿಸ್ ಮಾಡ್ಕೋಬೇಡಿ. ಇದು ಟೋಕಿಯೋದಾಗ ಐತಿ, ಒಂದ್ಸರಿ ವಿಸಿಟ್ ಮಾಡಿ. ಎಲ್ಲ ಕಡೆಯಿಂದ ಕ್ರಾಸಿಂಗ್ ಮಾಡ್ತಾರ ಜನ ಒಂದ ಸಿಗ್ನಲ್ದಾಗ. ಎಲ್ಲ ಕಡೆಯಿಂದ ಎಲ್ಲ ಜನ ವಿಡಿಯೋ ಮಾಡ್ತಾ ಇರ್ತಾರ. ಅದು ಅಂತೂ ನೋಡಕ್ ಭಾಳ ಚಂದ ಕಾಣ್ತೈತಿ. ಮತ್ತ ನಾವು ಈ ಕ್ರಾಸಿಂಗ್ ಮುಗಿಸ್ಕೊಂಡು ನೆಕ್ಸ್ಟ್ ಸ್ಕೈ ಟ್ರೀ ನೋಡಾಕ ಹೋದ್ವಿ. ಮೇಲೆ 45ನೇ ಫ್ಲೋರ್ದಾಗಿತ್ತು. ಅಲ್ಲಿಂದ ನೋಡಿದ್ರೆ ಇನ್ನು ಭಾಳ ಚಂದ ಕಾಣ್ತಾ ಇತ್ತು. ಹಂಗೆ ಇದು ಎಂಟ್ರನ್ಸು ಈ ತರ ಒಂದು ಗೊಂಬೆ ಹಾಕಿದ್ರು, ಚೆನ್ನಾಗಿತ್ತು ನೋಡಾಕ. ಹಂಗೆ ನಾವು ಹೋಗಿದ್ದು 45ನೇ ಫ್ಲೋರ್ಗೆ ಮೇಲೆ. ಹಂಗೆ ಅಲ್ಲೊಂದು ಚಿಕ್ಕದ ಈ ತರ ಶಾಪಿಂಗ್ ಸ್ಟೋರ್ ಇತ್ತು. ಸೊ ಅದಂತೂ ಭಾಳ ಚಂದ ಇತ್ತು. ಯಾಕಂದ್ರೆ ಚಿಕ್ಕದಾಗಿ ಗೊಂಬೆಗಳನ್ನ ಇಟ್ಟಿದ್ರು. ಯಾಕಂದ್ರೆ ಜಪಾನ್ದವರು ಈ ತರ ಚಿಕ್ಕದ ಗೊಂಬೆಗಳಾಗ್ಲಿ ಯಾವುದೇ ವಸ್ತು ಆಗಲಿ ಇವರು ತುಂಬಾ ಚೆನ್ನಾಗಿ ಮಾಡ್ತಾರ ಇಲ್ಲಿ. ಹಂಗ ಭಾಳ ಕಾಜುನು ಮಾಡ್ತಾರ ಚಿಕ್ಕ ವಸ್ತು ಕೂಡ. ಮತ್ತೆ ಈ ತರ ಟಿಕೆಟ್ಸ್ ತೋರಿಸ್ಬೇಕಾಗಿತ್ತು ಎಂಟ್ರನ್ಸು. ಮೊದಲೇ ನಾವು ಟಿಕೆಟ್ಸ್ ಬುಕ್ ಮಾಡಿರೋದ್ರಿಂದ ಈಸಿ ಆಗೋಯ್ತು. ಹಂಗ ಇದೊಂದು ವ್ಯೂ. ಇದು ಮೇಲ್ಗಡೆಯಿಂದ ಭಾಳ ಚಂದ ಕಾಣತಿತ್ತು. ಇಲ್ಲಿ ಅಂತೂ ಭಾಳ ಜನ ಬರ್ತಾರ ಇದನ್ನ ಸ್ಕೈ ಟ್ರೀ ನೋಡಾಕ. ಬೇರೆ ಕಡೆಯಿಂದನೂ ಯಾರೇ ಟೂರಿಸ್ಟ್ ಬಂದ್ರೂ ಈ ಜಾಗನ ಮಿಸ್ ಮಾಡಲ್ಲ. ಯಾಕಂದ್ರೆ ಅಷ್ಟು ಫೇಮಸ್ ಜಾಗ ಅಂತಾನ ಹೇಳ್ಬೋದು ಟೋಕಿಯೋದಾಗ. ಇಲ್ಲಿ ಮೇಲಿಂದ ಇಡೀ ಏನಂದ್ರೆ ಟೋಕಿಯೋನ ಕಾಣುತ್ತಾ. ಅಷ್ಟು ಚೆನ್ನಾಗಿ ಎಲ್ಲ ಚಿಕ್ಕದಾಗಿ ಅಷ್ಟು ಎಲ್ಲ ಕಾಣುತ್ತಾ. ಹಂಗ ಮೇಲಿಂದ ಕೆಳಗೆ ನೋಡಿದ್ರೆ ಭಯನೂ ಆಗುತ್ತೆ, ಅಷ್ಟೊಂದು ಭಯಾನಕವಾಗಿ ಕಾಣುತ್ತೆ ಎಲ್ಲ. ಮತ್ತಿಲ್ಲಿ ನಾವು ಆರಾಮಾಗಿ ಫೋಟೋಸು ವಿಡಿಯೋಸು ಮಾಡಿಕೊಂಡು ಆರಾಮಾಗಿ ಸ್ವಲ್ಪ ಹೊತ್ತು ಟೈಮ್ನ ಕಳಿಬೋದು. ಹಂಗೆ ಫಾರಿನರ್ಸು ಜಾಸ್ತಿ ಇರ್ತಾರೆ ಇಲ್ಲಿ. ಯಾಕಂದ್ರೆ ಜಪಾನ್ ನೋಡಕ್ಕೆ ಬಂದವರು ಇದನ್ನ ಜಾಗನ ಬಿಡಂಗಿಲ್ಲ, ನೋಡ್ತಾರೆ. ಹಿಂಗಾಗಿ ಫಾರಿನರ್ಸ್ನ ಜಾಸ್ತಿ ನೋಡ್ಬೋದು ಇಲ್ಲಿ. ನಾವು ಹೋಗಿದ್ದು ಇದು ಫಸ್ಟ್ ಟೈಮು ನೋಡಾಕ. ಇದು ಸ್ಕೈ ಟ್ರೀ ನೋಡಿ ಹೆಂಗೆ ಕಾಣುತ್ತೆ, ಎಷ್ಟು ಚೆನ್ನಾಗಿ. ಮತ್ತು ನೀವೇನಾರ ಜಪಾನ್ಗೆ ಬರೋರಿದ್ರೆ ಇದನ್ನ ಜಾಗನ ನೋಡಿ, ಚೆನ್ನಾಗೈತಿ. ಮತ್ತು ಅಡ್ವಾನ್ಸನ್ನ ಆನ್ಲೈನ್ ಟಿಕೆಟ್ ಬುಕ್ ಮಾಡ್ಕೊಂಡ್ರೆ ಇನ್ನು ಈಸಿ ಆಗುತ್ತೆ. ಹಾಗೆ ಇದು ಮೇಲ್ಗಡೆಯಿಂದ ನೋಡಿ ವ್ಯೂ ಹೆಂಗೆ ಕಾಣುತ್ತೆ.
ಹಂಗ ಇಲ್ಲಿ ಮೇಲ್ಗಡೆ ಈ ಥರ ಇದೆ ಜಾಗ, ಆರಾಮಾಗಿ ಇಲ್ಲಿ ಮಲ್ಕೋಬಹುದು. ಸ್ವಲ್ಪ ಜನ ಅಂತರೂ ಮಲ್ಕೊಂಡ್ಬಿಟ್ಟಿದ್ರು 5-10 ನಿಮಿಷ. ಹಂಗೆ ನಾವು ಟೈಮ್ನ ಕಳಿಬಹುದು, ಇಲ್ಲಿ ಮಕ್ಕಳ ಜೊತೆನೂ ಟೈಮ್ನ ಕಳಿಬಹುದು, ತುಂಬ ಚೆನ್ನಾಗಿರುತ್ತೆ. ಹಂಗೆ ನಾವು ಮುಂದಿನ ಪ್ಲೇಸ್ ನೋಡಕ್ಕೆ ಹೋಗಿದ್ದು ಹಚ್ಚಿಕೋ ನಾಯಿ ಅಂತ ಇದೆ ನೋಡಿ. ನಾಯಿ ಇದು ತುಂಬ ಫೇಮಸ್ ಅಂತಾನೆ ಹೇಳ್ಬೋದು ಜಪಾನಲ್ಲಿ. ಈ ನಾಯಿನ ಹಿಡೇ ಸಾಬುರು ಉಯೇನೋ ಎಂಬ ಪ್ರೊಫೆಸರ್ ಸಾಕ್ತಿರ್ತಾರ. ದಿನ ಅವ್ರ ಕೆಲ್ಸಕ್ಕೆ ಹೋಗ್ಬೇಕಾದ್ರೆ ಸ್ಟೇಷನ್ದಾಗ ಬಂದು ಅವ್ರನ್ನ ಹಚ್ಕೊಡ್ತಾ ಇರುತ್ತ. ಹಂಗ ಅವ್ರು ಸಾಯಂಕಾಲ ಕೆಲಸ ಮುಗಿಸಿ ಬರೋಷ್ಟರಲ್ಲಿ ಬಂದು ಅಲ್ಲಿ ಮತ್ತೆ ಕಾಯ್ತಾ ಇರುತ್ತ. ಹಂಗ ಅವರು ಒಂದಿನ ಹಾರ್ಟ್ ಅಟ್ಯಾಕ್ನಿಂದ ಸಾಯ್ತಾರ ಪ್ರೊಫೆಸರ್ ಅವರು. ಆ ನಾಯಿಗೆ ಗೊತ್ತಾಗಲ್ಲ ಪಾಪ. ಅದು ಒಂದಿನ ಅಲ್ಲ, 1 ತಿಂಗಳಲ್ಲ, 1 ವರ್ಷ ಅಲ್ಲ, ಸತತ 9 ವರ್ಷಗಳ ಕಾಲ ತನ್ನ ಮಾಲಕನಿಗೋಸ್ಕರ ಅವರು ಬರ್ತಾರೆ ಅಂತ ಅಲ್ಲೇ ಕಾದು ಕಾದು ಒಂದಿನ ಪಾಪ ಅದು ಸಾವನ್ನಪ್ಪುತ್ತ. ಹಾಗಾಗಿ ಈ ನಾಯಿ ನಿಷ್ಠೆ ಮತ್ತು ಅದ್ರ ಪ್ರಾಮಾಣಿಕತೆ ನೋಡಿ ಟೋಕಿಯೋದ ಶಿಬುಯಾ ಸ್ಟೇಷನ್ದಾಗ ಈ ಥರ ಸ್ಟ್ಯಾಚ್ಯೂ ಮಾಡ್ಯಾರ. ಅದು ಇವಾಗ ಫೇಮಸ್ ಜಾಗ ಅಂತಾನ ಹೇಳ್ಬೋದು. ಹಂಗ ಈ ಸ್ಟೇಷನ್ಗೆ ಬಂದ್ರ ಆ ನಾಯಿ ಜೊತೆ ಫೋಟೋ ತಕೊಳ್ದೆ ಯಾರು ಹೋಗಂಗಿಲ್ಲ. ಹಂಗ ನಿಮಗೆ ನಾಯಿ ನಿಷ್ಠೆ ನೋಡಿ ಏನ್ ಅನಿಸ್ತು ಅಂತ ಕಮೆಂಟ್ ಮಾಡಿ.